ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗಿನ ರೆಸಿಪಿ, ಒಂದು ತಿಂಡಿ. ಅರ್ಜೆಂಟಲ್ಲಿ ನೀವು ಇದನ್ನು ಮಾಡಿ ನಿಜವಾಗ್ಲೂ ತುಂಬ ತುಂಬ ಸೂಪರ್ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೂ ಬೇಗ ಕೂಡ ಆಗುತ್ತೆ. ಒಂಥರ ಡಿಫ್ರೆಂಟ್, ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಡೈಲಿ ಒಂದೇ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದೆ ಆದರೆ ಇದು ತುಂಬ ಸೂಪರ್ ಆಗುತ್ತೆ. ಓಕೆ, ಏನೆಲ್ಲ ಬೇಕು ಅಂತ ಹೇಳಿ ಫಸ್ಟಿಗೆ ಹೇಳ್ತೀನಿ, ಅದೇ ರೀತಿ ನಾವು ಮಾಡೋಣ. ಇಲ್ಲಿ ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ 2.5 ಕಪ್ಪಷ್ಟು ನೀರನ್ನು ಹಾಕಿ, ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ. ಸಕ್ಕರೆಯಲ್ಲಿ ಆಪ್ಷನಲ್, ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಶುಗರ್ ಪೇಷಂಟ್ ಎಲ್ಲ ಇದೆ ಆದರೆ ನೀವು ಆ್ಯಡ್ ಮಾಡ್ತಾ ಇಲ್ಲ ಆದರೆ ಸ್ಕಿಪ್ ಮಾಡ್ಬೋದು. ಓಕೆ, ನೀರು ಕುದಿ ಬರುವಾಗ ಇದಕ್ಕೆ 1 ಕಪ್ಪಷ್ಟು ನಾನು ರೈಸ್ ಫ್ಲೋರ್, ಬೆಳ್ತಕ್ಕಿದ್ದು ಕೂಡ ಆಗುತ್ತೆ, ಮನೆಯಲ್ಲಿ ಮಾಡಿದ್ದು ಯಾವುದು ಕೂಡ ಆಗುತ್ತೆ, ಅಕ್ಕಿ ಹಿಟ್ಟನ್ನು ನಾವು ಹಾಕಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಯಾವಾಗಲೂ ಅಕ್ಕಿ ಹಿಟ್ಟೆಲ್ಲ ಹಾಕುವಾಗ. ಹಾಗೂ ಇದರೊಂದಿಗೆ 1/4 ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಜೋಳ ಹಿಟ್ಟು ಹೇಳ್ತಾರೆ ನೋಡಿ, ಕಾರ್ನ್ಫ್ಲೋರು, ಅದನ್ನು ಹಾಕ್ತಾಯಿದ್ದೀನಿ. ಇದರಿಂದ ಇದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ, ಚೆನ್ನಾಗಿದು ಮಿಕ್ಸ್ ಆಗಲಿ. ಇದರೊಂದಿಗೆ ನಾನು 1 ಟೇಬಲ್ ಸ್ಪೂನಷ್ಟಿಲ್ಲಿ ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಓಕೆ ನೋಡಿ, ಚೆನ್ನಾಗಿ ಮಿಕ್ಸ್. ಇವಾಗ ಸ್ವಲ್ಪ ಅಂಟಂಟು ಕಾಣ್ತಾ ಉಂಟಲ್ವಾ, ತಳದಿಂದ ಪರ್ಫೆಕ್ಟಾಗಿ ಎದ್ದು ಬರಬೇಕು ನೋಡಿ. ಇವಾಗ ನೋಡಿ, ತಳದಿಂದ ಪರ್ಫೆಕ್ಟಾಗಿ ಎದ್ದು ಬರ್ತಾ ಉಂಟು, ಈ ರೀತಿ ಬರಬೇಕಿದು ಚೆನ್ನಾಗಿ ನೋಡಿ, ಕರೆಕ್ಟಾಗಿದೆ. ಬೇಕಿದ್ರೆ ಸ್ವಲ್ಪ ಮೊಟ್ಟೆ ನೋಡಿ, ನೀವು ಕೈಗೆ ಅಂಟಂಟು ಆಗ್ತದೆ ಆದರೆ ಇನ್ನೂ ಸ್ವಲ್ಪ ಹೊತ್ತು ನೀವು ಇಡಬೇಕು. ತುಂಬ ಡ್ರೈ ಆಗಲಿಕ್ಕೆ ಕೂಡ ಬಿಡಬಾರ್ದು. ಇದು ಇವಾಗ ಪರ್ಫೆಕ್ಟಾಗಿದೆ ಹಿಟ್ಟು, ನೋಡ್ಬೋದು ನೀವು ಹೀಗೆ. ಇವಾಗ ಇದು ಸ್ವಲ್ಪ ತಣ್ಣಗಾದಮೇಲೆ, ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಡಿ, ಸ್ವಲ್ಪ ತಣ್ಣಗಾದಮೇಲೆ ಕೈಗೆ ಎಣ್ಣೆ ಅಥವಾ ತಣ್ಣಗೆ ನೀರನ್ನು ಸೇರಿಸಿ ಈ ರೀತಿ ಉಂಡೆಯನ್ನು ಮಾಡಿ ನೋಡಿ. ಹೀಗೆ ಸಿಲಿಂಡರ್ ಆಕಾರದಲ್ಲಿ ಮಾಡಬೇಕು, ಕ್ರ್ಯಾಕ್ ಇರಬಾರ್ದು, ಕರೆಕ್ಟಾಗಿ ಮಾಡಬೇಕು. ಫಸ್ಟಿಗೆ ರೌಂಡಾಗಿ ಬೇಕಿದ್ರೆ ತಿರುಗಿಸಿ, ಆಮೇಲೆ ಈ ರೀತಿ ಸಿಲಿಂಡರ್ ಆಕಾರ ಮಾಡಿ. ಬೇಗನೆ ಆಗುತ್ತೆ ಇದು ನೋಡಿ. ಎಷ್ಟು ಉದ್ದ ಬೇಕಿದ್ರೂ ನೀವು ಮಾಡ್ಬೋದು. ಈಗ ಇಡ್ಲಿ ಪಾತ್ರೆಯಲ್ಲಿ ಇಡೋದಾದರೆ ಸ್ವಲ್ಪ ದೊಡ್ಡ ಉದ್ದ ನೀವು ಮಾಡ್ಬೋದು. ಇದು ನನ್ನ ಸಣ್ಣ ಪಾತ್ರೆ ಆದ್ದರಿಂದ ಇಷ್ಟೇ ನಾನು ಮಾಡಿದ್ದೀನಿ. ಹೀಗೆ ಎಲ್ಲವನ್ನು ಇವಾಗ ಬೇಯಲಿಕ್ಕೆ ಇಡಬೇಕು ನಾವು. ಮಾಡ್ತಾ ಕೆಳಗಡೆ ನೀರು ಕುದೀತಾ ಉಂಟು, ಮೇಲ್ಗಡೆ ಇವಾಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ನಾನು. ಎಲ್ಲವನ್ನು ಇಟ್ಟು ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ನಾನು ಸ್ಟೀಮ್ ತೆಗಿತೀನಿ. ಸ್ವಲ್ಪ ಮಾಡೋದಾದರೆ ಬೇಗ ಆಗುತ್ತೆ. ಇದನ್ನು ನಾನು ಒಂದು 15 ನಿಮಿಷ ಹಾಗೆಯೇ ಬಿಡ್ತೀನಿ, ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಆಮೇಲೆ ಕೆಳಗೆ ತಣ್ಣಗಾಗಲಿಕ್ಕೆ ಇಡೋಣ. ನಾನಿವತ್ತು ತೋರಿಸಿದ್ದು ಒಂದು 4 ಜನರಿಗೆ ಪರ್ಫೆಕ್ಟಾಗಿ ಆಗುತ್ತೆ ನಿಮಗೆ. ಇವಾಗ ಕಡುಬು ಬೆಂದು ಕೆಳಗಡೆ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಿದೆ ಅದು. ಇನ್ನೊಂದು ಸೈಡಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಪಟಪಟ ಅನ್ನುವಾಗ ಜೀರಿಗೆ ಇಲ್ಲಿ ನಿಮಗೆ ಆಪ್ಷನಲ್, ಕೆಲವರಿಗೆ ಇಷ್ಟ ಆಗಲ್ಲ ಜೀರಿಗೆಲ್ಲ ಬಾಯಿಗೆ ಸಿಗೋದು, ಅಂಥವ್ರು ಸ್ಕಿಪ್ ಮಾಡಿ. ಹಾಗೂ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾವು ಕೆಂಪಾಗುವವರೆಗೂ ಫ್ರೈ ಮಾಡೋಣ. ಜೀರಿಗೆ ಫ್ಲೇವರ್ ಇಷ್ಟ ಇದ್ದವರು ಮಾತ್ರ ಹಾಕಿ, ಕೆಲವರಿಗೆ ಹೀಗೆಲ್ಲ ತಿನ್ನುವಾಗ ಸಣ್ಣ ಜೀರಿಗೆ ಬಾಯಿಗೆ ಸಿಗೋದು ಇಷ್ಟ ಇರಲ್ಲ, ಅವಂಥವರು ಸ್ಕಿಪ್ ಮಾಡ್ಬೋದು. ಕರಿಬೇವು ಸೊಪ್ಪನ್ನು ಹಾಕೋಣ. 1 ನೀರುಳ್ಳಿ, ದೊಡ್ಡ ಸೈಜ್ 1 ನೀರುಳ್ಳಿ ಹಾಕಿದ್ದೀನಿ, ಸಣ್ಣದಾಗಿ ಹೆಚ್ಚಿದ್ದೀನಿ. ನೀರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ಇದರೊಂದಿಗೆ ಹಸಿಮೆಣಸಿನಕಾಯಿ 2 ಹೆಚ್ಚಿ ನಾನಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಹಾಗೂ ಈಸಿ ಕೂಡ ಉಂಟು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/4 ಸ್ಪೂನಷ್ಟು ಹಾಕಿದ್ದೀನಿ. ಓಕೆ, ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ಇದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿದು ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಡ್ರೈ ಆಗುವವರೆಗೂ ಇದನ್ನು ನಾನು ಕುದಿಸ್ತೀನಿ. ಇವಾಗ ಇಲ್ಲಿ ಡ್ರೈ ಆಗಿದೆ. ಇದಕ್ಕೆ ನಾನು ಪುನಃ ಒಂದು 4 ಕಪ್ಪಷ್ಟು ನೀರು, 1/4 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಕಡುಬು ತಣ್ಣಗಾದ ಮೇಲೆ ರೌಂಡಾಗಿ ಈ ರೀತಿ ನಾನು ಸ್ಲೈಸ್ ಮಾಡಿದ್ದೆ, ತೋರಿಸಿರಲಿಲ್ಲ, ನೆನಪಿರಲಿಲ್ಲ ನನಗೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಬೆಂದಿದೆ, ಸಾಫ್ಟ್ ಇದೆ, ನೋಡ್ಬೋದು ನೀವು. ರೌಂಡಾಗಿ ಕಟ್ ಮಾಡಿ ನೋಡಿ. ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಕುದಿ ಬರುವಾಗ ಇದನ್ನು ನೀವು ಹಾಕಿಬಿಡಿ. ಹಾಗೂ ಒಳ್ಳೆ ರೀತಿ ಮಿಕ್ಸ್ ಮಾಡಿ.
ಕಡುಬಿಗೆಲ್ಲ ಉಪ್ಪು ನಾವು ಕರೆಕ್ಟಾಗಿ ಹಾಕಿರಬೇಕು, ಆವಾಗ ಸಪ್ಪೆ ಅಂತ ಎನಿಸಲ್ಲ ನಮಗೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಮಾಡುವಾಗ ಸ್ವಲ್ಪ ಉಪ್ಪು ಎಲ್ಲ ಸರಿಯಾಗಿದೆ ಅಂತ ನೋಡಿ. ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಈ ಟೈಮಲ್ಲಿ ಸ್ವಲ್ಪ ಡ್ರೈ ಆಗೋವರೆಗೂ ನಾನಿದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರ್ತೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಟ್ರೈ ಮಾಡೋದೊಂದು ಬಾಕಿ. ಕೇವಲ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ, ಈವ್ನಿಂಗ್ ಕೂಡ ನೀವು ಇದನ್ನು ತಿನ್ಬೋದು. ಅಥವಾ ಮನೆಯಲ್ಲಿ ಕಡುಬು ಮಾಡಿದ್ದು ಬಾಕಿ ಉಳಿದಿದೆ ಆದರೆ ಆವಾಗ ಕೂಡ ನೀವು ಮಾಡ್ಬೋದು. ಇವಾಗ ಇದು ರೆಡಿಯಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಆ್ಯಡ್ ಮಾಡೋಣ. ಹಾಗೂ ನೀವು ಟೇಸ್ಟ್ ಮಾಡಿ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ನೋಡಿದ್ರಲ್ಲ ಎಷ್ಟೊಂದು ಸುಲಭ ಇದೆ. ಡೈಲಿ ಒಂದೇ ರೀತಿ ತಿಂದು ನಮಗೂ ಬೋರ್ ಆಗಿರುತ್ತೆ, ಮಾಡಿ ಕೂಡ ಬೋರ್ ಆಗಿರುತ್ತೆ. ಅಂಥವರು ಇದನ್ನು ಟ್ರೈ ಮಾಡಿ. ಓಕೆ, ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು, ಕಲರ್ಫುಲ್ಲಾಗಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ತಾ ಇರಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಕೂಡ ಎಷ್ಟೊಂದು ಇದು ಸಾಫ್ಟ್ ಆಗಿದೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಇವಾಗ ನೋಡಿ, ಎಲ್ಲಿ ನೋಡ್ಬೋದು ನೀವು, ಬಾಯಲ್ಲಿಟ್ಟರೆ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಇರುತ್ತೆ ಇದು. ನೋಡಿ ಸಾಫ್ಟಾಗಿ, ನೋಡಿದ್ರಲ್ಲ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.